ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಆಮ್ಲೆಟ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ನೋಡಿ, ಮೊದಲಿಗೆ ಒಂದು ಅರ್ಧ ಈರುಳ್ಳಿನ ಚೆನ್ನಾಗಿ ಕಟ್ ಮಾಡ್ಕೊಂಡಿರೋದನ್ನ ನಾನು ಒಂದು ಲೋಟಕ್ಕೆ ಹಾಕ್ಕೋತಾ ಇದ್ದೀನಿ. ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು ಮೆಣಸಿನ್ಕಾಯಿನ ಸಣ್ಣಕ್ಕೆ ಅದನ್ನು ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಚಿಕ್ಕದೊಂದು ಟೊಮೊಟೊ ಕಟ್ ಮಾಡ್ಕೊಂಡಿರೋದನ್ನ ಹಾಕ್ಕೋತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿನೂ ಹಾಕ್ಕೋತಾ ಇದ್ದೀನಿ ನಾನು. ನೋಡಿ, ಅದು ಕೊತ್ತಂಬರಿನೂ ಸಣ್ಣಗೆ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ ಲೋಟಗೆ. ಇದನ್ನೆಲ್ಲ ಹಾಕ್ಕೊಂಡು 2 ಮೊಟ್ಟೆ ಹಾಕ್ಕೋತಾ ಇದ್ದೀನಿ ಅದೇ ಮಿಕ್ಸ್ಗೆ. ಇದಕ್ಕೆ ಸಾಲ್ಟು ಮತ್ತು ಖಾರದ ಪುಡಿ ಮಿಕ್ಸ್ನ ಹಾಕ್ಕೋತಾ ಇದ್ದೀನಿ ನಾನು. 2 ಮಿಕ್ಸ್ ಆಗಿದೆ. ಸಾಲ್ಟು ಖಾರದ ಪುಡಿ 2 ಮಿಕ್ಸ್ ಇದೆ. ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಅದನ್ನು ನೋಡಿಕೊಂಡು ಸ್ವಲ್ಪ ಖಾರದ ಪುಡಿ ಮತ್ತು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಪೆಪ್ಪರ್ ಏನಕ್ಕೆ ಅಂದರೆ ಫ್ಲೇವರ್ ಚೆನ್ನಾಗಿರುತ್ತೆ ಆಮ್ಲೆಟ್ಗೆ ಅಂತ ಪೆಪ್ಪರ್ ಹಾಕ್ಕೊಂಡಿರೋದು ನಾನು. ನೋಡಿ, ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ನೊರೆ ಬರೋವರೆಗೂ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ಮೊದಲಿಗೆ ನಾನು ಹಂಚಿಕೊಂಡಿದ್ದೀನಿ. ಹಂಚು ಕಾಯಕ್ಕೆ ಇಕ್ಕೊಂಡಿದ್ದೆ ಎಣ್ಣೆ ಹಾಕಿ. ನೋಡಿ, ಅದ್ರ ಮೇಲೆ ಹಾಕಿದ ತಕ್ಷಣ ಹೇಗೆ ಕೊತ್ತ ಅಂತ ಇದೆ. ಈ ರೀತಿ ಚೆನ್ನಾಗಿ ಅಗಲ ಮಾಡ್ಕೊಳ್ಳಿ. ಅಗಲ ಮಾಡಿಕೊಂಡು ಒಂದು 5 ನಿಮಿಷ ಬಿಟ್ಟರೆ ಸಾಕು ಫ್ರೆಂಡ್ಸ್. ಚೆನ್ನಾಗಿ ಬೆಂದೋಗುತ್ತೆ. ಯಾಕೆಂದರೆ ಮೊಟ್ಟೆ ಬೇಗ ಬೇಯುತ್ತೆ. ಹಂಚು ಮೊದಲೇ ಚೆನ್ನಾಗಿ ಕಾದಿತ್ತು. ನೋಡಿ, ಉಲ್ಟಾ ಮಾಡಿದೆ, 1-2 ಸೆಕೆಂಡ್ಗೆ ಸೀದಾ ಮಾಡಿದೆ. ನೀಟಾಗಿ ಬೆಂದಿದೆ. ನೋಡಿ ಯಾವ ರೀತಿ ಬೆಂದಿದೆ ಅಂತ. ತಿನ್ನೋಕ್ಕೆ ಮಾತ್ರ ಸಕ್ಕತ್ತಾಗಿರುತ್ತೆ. ಟ್ರೈ ಮಾಡಿ ಫ್ರೆಂಡ್ಸ್. ಬಾಯ್.